ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಒಂದು ಸೆಲ್ಫ್ ಲವ್ ಜರ್ನಿ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ನಮ್ಮನ್ನ ನಾವು ಮೋಟಿವೇಟ್ ಮಾಡಿಟ್ಕೊಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಎವ್ರಿ ಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ದೇವರಿಗೆ ಥ್ಯಾಂಕ್ಸ್ ಹೇಳಿ ನನಗೆಲ್ಲ ಕೊಟ್ಟಿರೋದಕ್ಕೆ. ಸೊ ನಾನು ಹೇಳೋದು ಮೂರೇ ಮಾತು, ನನಗೆ ಐ ಆಮ್ ವೆರಿ ಹ್ಯಾಪಿ, ಐ ಕ್ಯಾನ್ ಡೂ ಆ್ಯಂಡ್ ಐ ವಿಲ್ ಡೂ ಅಂತ ಅಷ್ಟೆ. ಸೊ ನನ್ನ ಮೇನ್ ಇಂಪಾರ್ಟೆನ್ಸ್ ನನ್ನ ಲೈಫಲ್ಲಿ ನನ್ನ ಹೆಲ್ತ್, ನನ್ನ ಫಿಟ್ನೆಸ್, ನನ್ನ ಹೇರ್, ಸ್ಕಿನ್, ಎವ್ರಿಥಿಂಗ್. ಮೋರ್ ಓವರ್ ನನಗೆ ನನ್ನ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮೆಂಟಲ್ ಹೆಲ್ತ್ ನಮಗೆ ಪ್ರಾಪರ್ ಆಗಿಲ್ಲ ಅಂದರೆ ನಮ್ಮ ಕೈಲಿ ಇನ್ನೇನೂ ಮಾಡೋಕ್ಕಾಗಲ್ಲ. ಮೇಯ್ನಾಗಿ ಎಲ್ಲದಕ್ಕಿಂತ ನಮ್ಮ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಎವ್ರಿ ಡೇ ಐ ಡೂ ಮೆಡಿಟೇಷನ್, ಯೋಗ, ಸಮ್ ವರ್ಕೌಟ್ಸ್ ಫಾರ್ ನನ್ನ ಸ್ಟ್ರೆಸ್ ಆಗಲಿ ನನ್ನ ಮೂಡ್ಸ್ ಆಗಲಿ ನಾ ಕಂಟ್ರೋಲಲ್ಲಿ ಇಟ್ಕೊಳಕ್ಕೆ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಡೇ ನಾವು ಎದ್ದಿದ ತಕ್ಷಣ ನಾವು ಎಷ್ಟು ಫ್ರೆಶ್ ಆಗಿ ಎದ್ದೇಳ್ತಿರೋ, ಎಷ್ಟು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಿರೋ, ಸೊ ಎಷ್ಟು ಎನರ್ಜಿಯಿಂದ ಇರ್ತಿರೋ ನಮ್ಮ ಇಡೀ ಡೇ ಆಗಿರುತ್ತೆ. ಸೊ ನಾನು ಬೆಳಗ್ಗೆ ಎದ್ದು ಸ್ವಲ್ಪ ವರ್ಕೌಟ್ಸ್, ಯೋಗ ಎಲ್ಲ ಮಾಡಿ ನನ್ನ ಡೇ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಮೆಡಿಟೇಷನ್ನು ಕೂಡ ಮಾಡ್ತೀನಿ. ಸೊ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ. ಅಕಸ್ಮಾತ್ ವಾಕೌಟ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು 6000 ಸ್ಟೆಪ್ಸ್ ಆದರೂ ವಾಕ್ ಮಾಡ್ತೀನಿ. ಹಾಗೆ 4 ಲೀಟರ್ಸ್ ಆಫ್ ವಾಟರ್ ಕುಡಿತೀನಿ, ಬಾಡಿನ ಹೈಡ್ರೇಟಾಗಿ ಇಟ್ಕೊಳಕ್ಕೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ವರ್ಕೌಟ್ ಆದಮೇಲೆ ಮಿರರ್ ಮುಂದೆ ನಾನು ನಿಂತ್ಕೊಂಡು ಐ ಕ್ಯಾನ್ ಡೂ ಬೆಟರ್ ಅಂತಲೇ ಅಂದ್ಕೊಳೋದು. ಇನ್ನು ಹಾಗೆ ಇವತ್ತೊಂದು ಫಂಕ್ಷನ್ ಇತ್ತು. ಸೊ ರೆಡಿಯಾಗಿ ಮಿರರ್ ಮುಂದೆ ನಿಂತ್ಕೊಂಡು ಐ ಆಲ್ವೇಸ್ ಟೆಲ್ ಯು ಆರ್ ಸೋ ಬ್ಯೂಟಿಫುಲ್ ಅಂತ. ಸೊ ನಾನು ಯಾವಾಗಲೂ ಪ್ರೇಸ್ ಮಾಡಿಕೊಂಡಾಗ ನನಗಿನ್ನೂ ತುಂಬ ಖುಷಿ ಆಗುತ್ತೆ ಬೇರೆಯವ್ರು ಹೇಳೋದಕ್ಕಿಂತ. ಸೊ ನಮಗೆ ನಾವು ಯಾವಾಗಲೂ ನಾವು ಚೆನ್ನಾಗಿದ್ದೀರಿ ಅಂತ ಮನಸ್ಸಲ್ಲಿ ಯಾವಾಗಲೂ ಅಂದ್ಕೋಬೇಕು. ಹೆಣ್ಮಕ್ಳಿಗೆ ಬ್ಯೂಟಿಯನ್ನೇ ಬರೀ ಡ್ರೆಸ್ಅಪ್ ಆಗೋದು, ಮೇಕಪ್ ಮಾಡೋದು, ಹೇರ್ ಸ್ಟೈಲ್ ಮಾಡ್ಕೊಳೋದಲ್ಲ. ಸೊ ಅವ್ರ ನೇಲ್ಸು ಕೂಡ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಕೂಡ ನನ್ನ ನೇಲ್ಸ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ನಾನು ಈ ಸ್ಟಿಕ್ ಆನ್ ನೇಲ್ಸ್ ಆರ್ಡರ್ ಮಾಡಿದ್ದೆ. ಸೊ ಇದರ ಲಿಂಕ್ ಬೇಕಂದರೆ ನನಗೆ DM ಮಾಡಿ, ಸೊ ಅದರ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ನನಗೆ ತುಂಬ ಇಷ್ಟ ಅವ್ರ ವರ್ಕು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅವ್ರ ಫಿನಿಶಿಂಗ್. ಅದಕ್ಕೋಸ್ಕರ ಅವ್ರ ಹತ್ರನೇ ನಾನು ಪ್ರತಿ ಸತಿಗೂ ನಾನು ಆರ್ಡರ್ ಮಾಡಿ 10 ಮಿನಿಟ್ಸಲ್ಲಿ ಸ್ಟಿಕ್ ಮಾಡ್ಕೊಬೋದು. ತುಂಬ ಈಸಿ ಇದೆ. ಸೊ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಸೊ ಇವಾಗ ಫಂಕ್ಷನ್ಗೆ ಹೋಗಬೇಕು. ಫುಲ್ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಸೊ ಹೇಗೆ ಕಾಣ್ತಾ ಇದ್ದೀನಿ? ಸೊ ಅಫ್ಕೋರ್ಸ್ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಅನಿಸುತ್ತೆ. ನೀವು ಕಮೆಂಟ್ ಮಾಡಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ. ಸೊ ಫಂಕ್ಷನ್ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗಿದ್ದೆ. ಇವತ್ತು ನನ್ನ ಅಕ್ಕನ ಮಗಂದು ಬರ್ಡೇ ಇದೆ. ಸೊ ಇವತ್ತು ಡಿನ್ನರ್ಗೆ ಹೋಗ್ತಾ ಇದ್ದೀನಿ ಎಲ್ಲರೂ. ಹಾಗೆ ಮತ್ತೆ ತಿರ್ಗಾ ರೆಡಿ ಆದೆ. ಸೊ ಮಿರರ್ ಮುಂದೆ ನಿಂತ್ಕೊಂಡು ಆ್ಯಸ್ ಯೂಶ್ವಲ್ ನಾನೊಂದು ಮಿರರ್ ಸೆಲ್ಫಿ ತೊಗೊತೀನಿ ಆ್ಯಂಡ್ ಒಂದು ಸ್ಟೋರಿಗೆ ವೀಡಿಯೋ ಮಾಡ್ಕೊತೀನಿ. ಸೊ ಹೇಗೆ ಕಾಣ್ತಿದೆ ಡ್ರೆಸ್ಸು ಇದು. ಸೊ ಇದರ ಲಿಂಕ್ ಬೇಕಂದರೆ ನನಗೆ DM ಮಾಡಿ, ಕಮೆಂಟ್ ಮಾಡಿ, ಸೊ ತಿಳಿಸ್ಕೊಡ್ತೀನಿ. ಸೊ ನೇಲ್ಸ್ ಇವತ್ತು ಎರಡಕ್ಕೂ ಮ್ಯಾಚ್ ಆಗ್ತಿದ್ದು, ನನ್ನ ಟ್ರೆಡಿಷ್ನಲ್ ವೇರ್ಗೂ ಆ್ಯಂಡ್ ಈ ಮಾಡರ್ನ್ ವೇರ್ಗೂ. ನನಗೆ ಈ ಥರ ಮಾಡರ್ನ್ಗಿನ ನಂಗೆ ಟ್ರೆಡಿಷ್ನಲಾಗಿ ರೆಡಿ ಆಗೋದು ತುಂಬ ಇಷ್ಟ. ಯಾಕಂದರೆ ನಾವು ಜುಮ್ಕಿ ಹಾಕ್ಕೊಳೋದು, ಸರ ಹಾಕ್ಕೊಳೋದು, ಈ ಥರ ಬಳೆಗಳು ಹಾಕ್ಕೊಳೋದು, ಸೊ ಎಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಅಮ್ಮಗೂ ನೇಲ್ ಆರ್ಟ್ ಮಾಡಿದ್ದೆ, ನನ್ನ ಫ್ರೆಂಡಿಂದನೇ ತರಿಸ್ಕೊಂಡಿದ್ದು. ಸೊ ಡಿನ್ನರ್ಗೆ ಹೋಗಿದ್ರಿ, ಕೇಕ್ ಕಟ್ಟಿಂಗ್ಸ್ ಎಲ್ಲ ಆಯಿತು. ಸೊ ಗಿಫ್ಟ್ಸ್ ಎಲ್ಲ ಕೊಟ್ರಿ, ಫೋಟೋಸ್ ಎಲ್ಲ ಇಟ್ಕೊಂಡು ಸೊ ಫುಲ್ ಮಸ್ತ್ ಮಜಾ ಮಾಡಿ. ಅಕ್ಕನ ಮಗ ಅಂತೂ ತುಂಬ ಖುಷಿಯಾಗಿದ್ದ. ಅವನಿಗೆ ಅಪ್ಪ ಅಮ್ಮ ಬೈಕ್ ಕೂಡ ಗಿಫ್ಟ್ ಮಾಡಿದರು. ಸೊ ಐ ವಾಸ್ ಸೋ ಹ್ಯಾಪಿ. ಅವ್ನು ಮುಂಚೆನೇ ಒಂದು ಲಿಸ್ಟ್ ಕೊಟ್ಟಿದ್ದ ಅವ್ನ ಬರ್ಡೇಗೆ ಏನೇನು ಬೇಕು ಅಂದ್ಬಿಟ್ಟು. ಸೊ ಫಸ್ಟ್ ಲಿಸ್ಟಲ್ಲಿ ಬೈಕ್ ಇತ್ತು ಅವನಿಗೆ. ಸೊ ಅವನು ರೆಡ್ ಬೈಕ್ ಬೇಕು ಅಂತಲೇ ಇದನ್ನು ತೊಗೊಂಡ್ಯಾನೆ. ಸೊ ಐ ವಾಸ್ ಸೋ ಹ್ಯಾಪಿ. ಮಕ್ಕಳ ಖುಷಿ ನೋಡೋದೇ ಇನ್ನೊಂದು ಥರ ಖುಷಿ ನಮಗೆ. ಸೊ ಆ ಎನ್ವಿರಾನ್ಮೆಂಟೇ ತುಂಬ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳಿರೋವಂಥ ಜಾಗದಲ್ಲಿ. ಸೊ ನನಗಂತೂ ಇವನು ಹುಟ್ಟಿದಾಗಿಂದ ಇವಾಗ 5 ಇಯರ್ಸ್ ಆಗಿದೆ ನನಗೆ. ಇನ್ನು ಇವಾಗ ಮೊನ್ನೆ ಹುಟ್ಟಿದ್ದಾನೆ ಅಂತ ನನಗೆ ಫೀಲ್ ಆಗ್ತದೆ. ಸೊ ಇಷ್ಟು ಬೇಗ ಬೆಳೆದು ಬಿಡ್ತಾರೆ ಮಕ್ಕಳು. ಸೊ ಅದು ಅವರು ಇರೋ ಎನ್ವಿರಾನ್ಮೆಂಟ್ ಇಸ್ ವೆರಿ ಡಿಫ್ರೆಂಟ್. ಹಾಗೆ ಸ್ವಲ್ಪ ಅವ್ನ ಗಾಡಿ ಓಡಿಸೋದು, ಫೋಟೋ ಮತ್ತು ವೀಡಿಯೋಸ್ ಮಾಡ್ಕೊಂಡ್ರಿ. ಸೊ ತುಂಬ ಚೆನ್ನಾಗಿ ಓಡಿಸ್ತಿದ್ದ, ಅದು ಒಳ್ಳೆ ಹೀರೋ ಥರ ಕಾಣಿಸ್ತಿದ್ದ.
ಸೊ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಮಾತಾಡಿಕೊಂಡು ಫುಲ್ ಎಂಜಾಯ್ ಮಾಡಿ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ಸೊ ಅವಾಗವಾಗ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಒಟ್ಟಿಗೆ ನಾವು ಈ ಥರ ಈಚೆ ಹೋಗ್ತಾ ಇರೋದು, ಔಟಿಂಗ್ ಹೋಗೋದು ಎಲ್ಲ ಮಾಡ್ತಿದ್ರೆ ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಬಾಂಡಿಂಗ್ ನಾವು ಸ್ಟ್ರಾಂಗಾಗಿ ಮಾಡ್ಕೋಬೋದು. ನಾವು ತುಂಬ ಕ್ಲೋಸ್ ಆಗಿರೋರ ಜೊತೆ ನಾವು ಇದ್ದಾಗ ನಮಗೆ ತುಂಬಾ ಹ್ಯಾಪಿ ಎನ್ವಿರಾನ್ಮೆಂಟ್ ಸಿಗುತ್ತೆ. ಸೊ ಖುಷಿ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಮೆಂಟಲ್ ಹೆಲ್ತ್ಗೂ ಕೂಡ. ಸೊ ಆಲ್ವೇಸ್ ಲವ್ ಯುವರ್ ಸೆಲ್ಫ್. ಯಾವಾಗಲೂ ಖುಷಿಯಾಗಿರಿ. ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಖುಷಿ ಹುಡ್ಕೊತ ಹೋಗಿ. ಸೊ ಆವಾಗ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ಬೋದು. ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್, ಸಿ ಯು ಆಲ್.